ಮನೆಯಲ್ಲಿ ಕೆಲಸ ಮಾತ್ರ ಸರಿಯಾಗಿ ಮಾಡ್ಬೇಕು. ಆದ್ರೆ ಊಟ ಮಾತ್ರ ಅತ್ತೆಯ ಲೆಕ್ಕಾಚಾರದ ಪ್ರಕಾರನೇ ಮಾಡ್ಬೇಕು ಎಂದ ಅತ್ತೆಗೆ ಬುದ್ಧಿ ಕಲಿಸಿದ ಸೊಸೆ. ರೇವತಿ ಮಾವ ಬೆಳಗಿನ ತಿಂಡಿ ತಿಂದ ನಂತರ ಅವರ ಅಂಗಡಿಗೆ ಹೊರಡುವ ಮುಂಚೆ ಹೆಂಡತಿಯ ಬಳಿ ಹೇಳ್ತಾರೆ, ಯಶೋದ, ಇವತ್ತು ಬಿರಿಯಾನಿ ಜೊತೆ ಗಸಗಸೆ ಪಾಯಸ ಕೂಡ ಮಾಡು. ಜೊತೆಗೆ ಒಂದ್ ಸ್ವಲ್ಪ ಪಲಾವ್ ಮಾಡ್ಬಿಡು. ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ತರಕಾರಿ ಎಲ್ಲ ಎಷ್ಟು ಬೇಕು ಅಂತ ಹೇಳು. ಇನ್ನೂ ಬೇರೆ ಏನಾದರೂ ಬೇಕು ಅನ್ನೋದಾದ್ರೆ ನನಗೆ ಫೋನ್ ಮಾಡು. ಅಂಗಡಿ ಹುಡುಗನ ಕೈಯಲ್ಲಿ ಎಲ್ಲ ಕಳಿಸ್ಕೊಡ್ತೀನಿ ಎಂದು ಹೆಂಡತಿ ಬಳಿ ಹೇಳಿದ್ದನ್ನು ಕೇಳಿ ಹೆಂಡತಿ ಹೇಳ್ತಾರೆ, ತರಕಾರಿ ಎಲ್ಲ ಮನೇಲಿದೆ. ಮನೇಲಿ ಏನಿದೆ ಏನಿಲ್ಲ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಬೇರೆ ಏನಾದರೂ ಬೇಕಾದ್ರೆ ಫೋನ್ ಮಾಡ್ತೀನಿ ಎಂದು ಹೆಂಡತಿ ಹೇಳಿದ್ದನ್ನು ಕೇಳಿ ರೇವತಿ ಮಾವ, ಸರಿ ಹಾಗಾದ್ರೆ ನಾನು ಹೊರಡ್ತೀನಿ ಎಂದು ಹೇಳಿ ಹೊರಡುತ್ತಾರೆ. ಇಂದು ರೇವತಿ ನಾದಿನಿಯ ಹುಟ್ಟುಹಬ್ಬವಿರುತ್ತೆ. ರೇವತಿಗೆ ಒಬ್ಬಳೇ ನಾದಿನಿ ಸಿಂಧ್ಯಾ. ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇಲ್ಲದ ಕಾರಣ ಅವಳ ಹುಟ್ಟುಹಬ್ಬಕ್ಕೆ ಅವಳು ತಾಯಿ ಮನೆಗೆ ಬರೋದಿಲ್ಲ. ಹಾಗಾಗಿ ಇಲ್ಲಿಂದಲೇ ಅವಳಿಗೆ ಇಷ್ಟ ಆಗೋ ಅಡಿಗೆಗಳನ್ನ ಮಾಡಿ ಮಗಳ ಮನೆಗೆ ಕಳಿಸ್ತಾರೆ. ಹಾಗಾಗಿ ಅಡಿಗೆಯಲ್ಲಿ ಏನೇನು ಮಾಡಬೇಕು ಎನ್ನುವುದರ ಬಗ್ಗೆ ಮನೆಯಲ್ಲಿ ಚರ್ಚೆಯಾಗುತ್ತಿತ್ತು. ಇತ್ತ ರೇವತಿ ಅತ್ತೆ ಸೊಸೆ ರೇವತಿಯನ್ನು ಕೂಗುತ್ತಾ, ನಿಮ್ಮ ಮಾವ ಹೇಳಿದನ್ನ ಕೇಳಿಸ್ಕೊಂಡ? ಬಿರಿಯಾನಿ ಜೊತೆ ಪಲಾವ್ ಮಾಡಿ ಜೊತೆಗೆ ಸ್ವಲ್ಪ ಗಸಗಸೆ ಪಾಯಸ ಕೂಡ ಮಾಡ್ಕೊ. ಗಸಗಸೆ ಪಾಯಸ ಅಂದ್ರೆ ವಿನಯ್ ತುಂಬಾ ಇಷ್ಟಪಟ್ಟು ತಿಂತಾನೆ ಎಂದು ಅತ್ತೆ ಸೊಸೆಯ ಬಳಿ ಹೇಳಿದ್ದನ್ನು ಕೇಳಿ ರೇವತಿ ಹೇಳ್ತಾಳೆ, ಅತ್ತೆ, ಗಸಗಸೆ ಪಾಯಸ ಮಾಡೋದಿಕ್ಕೆ ಸಕ್ಕರೆ ತುಂಬಾ ಕಡಿಮೆ ಇದೆ, ಎಲ್ಲರಿಗೂ ಸಾಲೋದಿಲ್ಲ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ, ಪರವಾಗಿಲ್ಲ, ಒಂದಿಬ್ಬರಿಗಾದ್ರೆ ಸಾಕು, ಇರೋದ್ರಲ್ಲೇ ಮಾಡಿ ಹಾಕು ಎಂದು ಅವಳ ಅತ್ತೆ ಹೇಳ್ತಾರೆ. ಇನ್ನು ಅಡಿಗೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಮಧ್ಯಾಹ್ನ 3 ಗಂಟೆಗೆ ರೇವತಿ ಮಾವ ಮನೆಗೆ ಕೆಲವು ಬೇಕಾಗಿರೋ ಪದಾರ್ಥಗಳನ್ನ ಕಳಿಸ್ತಾರೆ. ಆದರೆ ರೇವತಿ ಅತ್ತೆಯ ಬಳಿ ಒಂದು ಕೆಟ್ಟು ಬುದ್ಧಿ ಏನಂದ್ರೆ, ಮನೆಗೆ ಯಾವಾಗಲೂ ಏನಾದರೂ ಬೇಳೆ, ಸಿಹಿ ತಿಂಡಿ, ಇನ್ನು ಕೆಲವು ಅಡುಗೆ ಮಾಡಲು ಬೇಕಾದ ತರಕಾರಿಯಾಗಲಿ ತಂದಾಗ ಅದರಲ್ಲಿ ಅಡುಗೆ ಮಾಡಲು ಅವರು ಅದನ್ನು ಪೂರ್ತಿ ಕೊಡುತ್ತಿರಲಿಲ್ಲ. ಅಡುಗೆ ಮನೆಯಲ್ಲಿ ಲೆಕ್ಕದ ಪ್ರಕಾರ ಅಡುಗೆಯನ್ನ ಮಾಡಬೇಕಾಗಿತ್ತು. ಅಂದು ಕೂಡ ಅವಳ ಅತ್ತೆ ಮಾಡಿದ್ದು ಅದೇ. ಪಲಾವ್ ಮಾಡೋದಕ್ಕೆ ತರಕಾರಿ ಕೂಡ ಪೂರ್ತಿ ಕೊಡದೆ ಅರ್ಧ ಭಾಗವನ್ನ ಎತ್ತಿ ಫ್ರಿಡ್ಜ್ನಲ್ಲಿ ಇಡುತ್ತಾರೆ. ಜೊತೆಗೆ ಪಾಯಸ ಮಾಡೋದಕ್ಕೆ ತುಪ್ಪ ಹಾಗೂ ಸಕ್ಕರೆಯನ್ನ ಮಿತವಾಗಿ ಬಳಸೋದನ್ನ ಹೇಳಿ ಈ ರೀತಿಯಾಗಿ ಅಡುಗೆ ಮಾಡಿದ ಪ್ರಮಾಣವು ನಿಸ್ಸಂಶಯವಾಗಿ ಎಲ್ಲರಿಗೂ ಕಡಿಮೆಯಾಗುತ್ತಿತ್ತು. ಹಾಗಾಗಿ ಸೊಸೆ ರೇವತಿ ಹೇಳ್ತಾಳೆ, ಅತ್ತೆ, ಅಷ್ಟೊಂದು ಅಡುಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಇಷ್ಟು ತರಕಾರಿ ಸಾಕಾಗೋದಿಲ್ಲ, ನೀವು ಫ್ರಿಡ್ಜ್ನಲ್ಲಿ ಎತ್ತಿಟ್ಟ ಎಲ್ಲಾ ತರಕಾರಿ ಬೇಕಾಗುತ್ತೆ ಎಂದು ರೇವತಿ ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ, ನೋಡು, ಹಳೆ ತರಕಾರಿನೆಲ್ಲ ಪಲಾವ್ಗೆ ಹಾಕು, ಹಾಗೂ ಇವತ್ತು ತಂದಿರೋ ತರಕಾರಿನೆಲ್ಲ ನಾಳೆ ತರಕಾರಿ ಪಲ್ಯ ಮಾಡಿ ಚಪಾತಿ ಮಾಡಬಹುದು. ಅಷ್ಟಕ್ಕೂ ಪಲಾವ್ ಮಾಡೋದಕ್ಕೆ ಇಷ್ಟು ತರಕಾರಿ ಯಾರು ಹಾಕ್ತಾರೆ? ಇಷ್ಟರಲ್ಲೇ ಪಲಾವ್ ತುಂಬಾ ಚೆನ್ನಾಗಾಗುತ್ತೆ. ಮಾಡೋ ಅಡುಗೆನ ಕಷ್ಟ ಅಂತ ತಿಳ್ಕೊಂಡು ಮಾಡಿದ್ರೆ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಮಾಡೋ ಅಡುಗೆನ ಇಷ್ಟಪಟ್ಟು ಮಾಡಿದ್ರೆ ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅವಳ ಅತ್ತೆಯ ಆ ವರ್ತನೆಯಿಂದ ರೇವತಿಗೆ ಒಂದಂತೂ ಅರ್ಥವಾಗುತ್ತೆ, ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇರೋದು ಇವತ್ತಾದ್ರೂ ಸರಿಯಾಗಿ ಪದಾರ್ಥಗಳನ್ನ ಕೊಡೋದಲ್ವಾ ಎನ್ನುವುದು ಅವಳಿಗೆ ಅರ್ಥ ಆಗಿತ್ತು. ಅವಳ ಅತ್ತೆ ಮನೆಯಲ್ಲಿ ಏನೇ ಅಡುಗೆ ಮಾಡಿದರೂ ಲೆಕ್ಕಾಚಾರದ ಪ್ರಕಾರನೇ ಅಡುಗೆ ಮಾಡಬೇಕಾಗಿತ್ತು. ಅಪ್ಪಿ ತಪ್ಪಿ ಏನಾದರೂ ಒಂದಿಷ್ಟು ಹೆಚ್ಚು ಕಮ್ಮಿಯಾದರೂ ಅವಳ ಅತ್ತೆ ಇಲ್ಲ ಸಲ್ಲದ ನಾಟಕವನ್ನ ಶುರು ಮಾಡ್ಬಿಡ್ತಿದ್ರು. ಅಪ್ಪಿ ತಪ್ಪಿ ಮನೆಯಲ್ಲಿ ಒಬ್ಬರಿಗಾದಷ್ಟು ಅನ್ನ ಅಥವಾ ಏನಾದರೂ ಮಿಕ್ಕೋದ್ರೆ ಅವಳ ಅತ್ತೆ ರೇವತಿಯನ್ನ ತರಾಟೆಗೆ ತಗೊಳ್ತಾ, ಮನೆಯಲ್ಲಿ ಯಾರಿಗೆ ಎಷ್ಟು ಬೇಕು ಅಷ್ಟೇ ಅಡ್ಗೆನ ಮಾಡಿದ್ರೆ ಏನಾಗುತ್ತೆ? ಅನ್ನದ ಬೆಲೆ ನಿನಗೇನು ಗೊತ್ತಾಗುತ್ತೆ? ಹೊರಗಡೆ ಹೋಗಿ ದುಡ್ಕೊಂಡು ಬರೋರಿಗೆ ಗೊತ್ತು. ಅದಕ್ಕೆ ರೇವತಿ ಹೇಳ್ತಾಳೆ, ಅತ್ತೆ, ಊಟ ಮಾಡುವಾಗ ಅನ್ನ ಸಾಲದೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಊಟ ಮಾಡೋರು ಲೆಕ್ಕದ ಪ್ರಕಾರ ಊಟ ಮಾಡೋದಕ್ಕೆ ಆಗುತ್ತಾ? ಹಸಿವು ಹೆಚ್ಚಾಗಿದ್ದಾಗ ಊಟ ಸ್ವಲ್ಪ ಜಾಸ್ತಿನೇ ತಿಂತಾರೆ. ಹಾಗಂತ ಹೇಳಿ ಲೆಕ್ಕದ ಪ್ರಕಾರ ಅಡುಗೆ ಮಾಡೋದಿಕ್ಕೆ ಆಗುತ್ತಾ? ಅಕಸ್ಮಾತು ಊಟ ಏನಾದ್ರೂ ಮಿಕ್ ಹೋದ್ರೆ ಊಟನ ಯಾರಾದ್ರೂ ಬಡವರಿಗೆ ಕೊಟ್ರೆ ತಿಂದ್ಕೊಳ್ತಾರೆ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ,
ನಾನೇನ್ ಮಾತಾಡಿದ್ರು ಅದಕ್ಕೆ ವಿರುದ್ಧವಾಗಿಯೇ ಮಾತಾಡ್ತೀಯ. ಏನ್ ದೊಡ್ಡ ಶ್ರೀಮಂತರ ಮಗಳು ನೀನು. ಹಾಗಂತ ಹೇಳಿ ಅಡುಗೆನ ಜಾಸ್ತಿ ಮಾಡಿ ಈ ರೀತಿ ದಾನ ಮಾಡ್ತೀಯೇನೋ ಎಂದು ಹೇಳಿ ಅವಳ ಮೇಲೆ ಕೋಪಗೊಳ್ತಾರೆ. ಇನ್ನು ಅವಳ ಅತ್ತೆಗೆ ಮನೆಯಲ್ಲಿ ಅವರದೇ ನಡೆಯಬೇಕಾಗಿತ್ತು. ಹಾಗಾಗಿ ಅವರ ವಿರುದ್ಧ ಸೊಸೆ ಏನಾದರೂ ಮಾತನಾಡಿಬಿಟ್ರೆ ಅಂದು ಮನೆಯಲ್ಲಿ ರಾದ್ದಾಂತ ಶುರುವಾಗಿ ಬಿಡ್ತಿತ್ತು. ಅತ್ತೆಯ ಸೂಚನೆಯಂತೆ ಎಲ್ಲ ಅಡುಗೆಗಳನ್ನ ಮಾಡಿ ಅಂದು ನಾದಿನಿಗೆ ಅಡುಗೆಯನ್ನ ಕಳಿಸಿಕೊಡ್ತಾಳೆ. ರಾತ್ರಿ ಊಟ ತಿನ್ನಲೆಂದು ಅವಳ ಗಂಡ ಹಾಗೂ ಮಾವ ಕುಳಿತುಕೊಂಡಿದ್ದಾಗ ಅವಳ ಅತ್ತೆ ಕೂಡ ಜೊತೆಯಲ್ಲೇ ಕುಳಿತು ಬಿಡ್ತಾರೆ. ಅವಳು ಮಾಡಿದ ಅಡುಗೆಯನ್ನು ತಿಂದ ಅವಳ ಮಾವ, ಪಲಾವ್ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ, ಆದರೆ ಹೊಟ್ಟೆ ತುಂಬುವಷ್ಟು ತೃಪ್ತಿ ಏನೂ ಆಗ್ಲಿಲ್ಲ. ಎಲ್ಲರಿಗೂ ಸಾಲುತ್ತೋ ಇಲ್ಲೋ ಅಂತ ಹೇಳಿ ನಾನು ಸ್ವಲ್ಪನೇ ತಿಂದೆ ಎಂದು ಹೇಳ್ತಾರೆ. ಆದರೆ ರೇವತಿ ಅವಳ ಮಾವ ಹೇಳಿದ ಮಾತನ್ನು ಕೇಳಿ ಏನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಏನು ಮಾತನಾಡದೆ ಸುಮ್ಮನೆ ನಿಂತು ಬಿಡ್ತಾಳೆ. ಇತ್ತ ಅವಳ ಅತ್ತೆ ಮನೆಯಲ್ಲಿ ಇನ್ನೂ ಸೊಸೆ ಊಟ ಮಾಡಿಲ್ಲ ಅನ್ನೋದು ಗೊತ್ತಿದ್ದು ತನ್ನ ಮಗನಿಗೆ ಊಟನ ಹಾಕೊಂಡು ತಿನ್ನಪ್ಪ ಎಂದು ಹೇಳಿದ್ದನ್ನು ನೋಡಿ ಮಗ ಹೇಳ್ತಾನೆ, ಇಲ್ಲಮ್ಮ, ನನಗೆ ಹೊಟ್ಟೆ ತುಂಬಿದೆ ಎಂದು ಮಗ ಹೇಳಿದ್ದನ್ನು ಕೇಳಿ ರೇವತಿ ಅತ್ತೆ ಪಾತ್ರೆಯಲ್ಲಿದ್ದ ಅನ್ನವನ್ನ ಅವರ ತಟ್ಟೆಗೆ ಹಾಕಿಕೊಂಡು ಊಟಕ್ಕೆ ಕುಳಿತು ಬಿಡ್ತಾರೆ. ಇತ್ತ ಊಟಕ್ಕೆ ಕುಳಿತುಕೊಂಡಿದ್ದ ರೇವತಿ ಅತ್ತೆ ಅವಳ ಬಳಿ ಹೇಳ್ತಾರೆ, ಅರೆ ರೇವತಿ, ನಾನು ಮರೆತೆ ಹೋಗಿದ್ದೆ. ಮೊನ್ನೆ ಪಕ್ಕದ ಮನೆ ಶಾಂತಮ್ಮ ಒಬ್ಬಟ್ಟು ಕೊಟ್ಟು ಹೋಗಿದ್ರು. ಹೇಗೂ ಪಾಯಸ ತುಂಬಾ ಚೆನ್ನಾಗಿದೆ. ಒಂದು ಬಟ್ಟಲಿನಲ್ಲಿ ಪಾಯಸನ ಹಾಕೊಂಡು ಹೋಗಿ ಅವರಿಗೆ ಕೊಟ್ಟುಬಿಡು ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಅವಳ ಮಾವ ಹೇಳ್ತಾರೆ, ಹೌದಮ್ಮ, ಪಾಯಸ ತುಂಬಾ ಚೆನ್ನಾಗಿ, ಕೊಟ್ಬಿಟ್ಟು ಬಂದ್ಬಿಡು ಎನ್ನುತ್ತಾರೆ. ಇತ್ತ ಅವಳ ಮಾವಾಗೆ ಸೊಸೆಗೂ ಕೂಡ ಊಟ ಕಮ್ಮಿ ಬೀಳುತ್ತೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಈ ಮಾತನ್ನ ಹೇಳ್ತಾರೆ. ಇತ್ತ ರೇವತಿ ಕೂಡ ಅವರ ಮಾತಿಗೆ ಏನನ್ನು ಹೇಳದೆ ಮೌನವಾಗಿ ಅಡಿಗೆ ಮನೆಯ ಕಡೆಗೆ ಹೋದಳು. ತನಗಾಗಿ ಉಳಿದಿದ್ದ ಸ್ವಲ್ಪ ಪಾಯಸವನ್ನು ಒಂದು ಬಟ್ಟಲಿನಲ್ಲಿ ಹಾಕಿಕೊಂಡು ಪಕ್ಕದ ಮನೆಯವರಿಗೆ ಕೊಟ್ಟು ಬರ್ತಾಳೆ. ನಂತರ ಅವಳ ಗಂಡ, ರೇವತಿ, ನಮ್ದೆಲ್ಲ ಊಟ ಮುಗಿತಿದೆ, ನೀನು ಕೂಡ ಊಟ ಕುತ್ಕೋ ಎಂದು ಗಂಡ ಹೇಳಿದ್ದನ್ನು ಕೇಳಿ ಇದನ್ನೆಲ್ಲ ನೋಡಿದ ಅವಳಿಗಿದ್ದ ಹಸಿವೆ ಮರೆತು ಹೋಗುತ್ತೆ. ಊಟ ತಿನ್ನಲು ಕೂಡ ಆಸೆ ಆಗೋದಿಲ್ಲ. ಆದರೂ ಮಿಕ್ಕಿದ್ದ ಸ್ವಲ್ಪ ಪಾಯಸವನ್ನು ತಂದು ತಿನ್ನಲು ಕುಳಿತುಕೊಂಡು ಅವಳ ಅತ್ತೆಗೆ ಹೇಳ್ತಾಳೆ, ನೋಡಿ ಅತ್ತೆ, ನನಗುಳ್ದಿರೋದು ಇಷ್ಟೇ, ಅದಕ್ಕೆ ನಾನ್ ಹೇಳಿದ್ದು ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಹೇಳಿ ಎಂದು ರೇವತಿ ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ, ಅಯ್ಯೋ ದೇವ್ರೆ, ಏನೋ ಒಂದ್ಸಲ ಆಗ್ಬಿಡುತ್ತೆ, ನಿನಗೇನು ನಾವು ಊಟನೇ ಹಾಕ್ತಿಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದೀಯಲ್ಲ ನೀನು. ನಮ್ಮ ಕಾಲದಲ್ಲಿ ತಿನ್ನೋದಕ್ಕೆ ಸರಿಯಾಗಿ 3 ಹೊತ್ತು ಊಟ ಸಿಗ್ತಿರ್ಲಿಲ್ಲ. ಏನಿದೆಯೋ ಅದನ್ನೇ ತಿಂದು ಜೀವನ ನಡೆಸ್ತಾ ಇದ್ವಿ. ನಿನ್ನ ಹಾಗೆ ಅತ್ತೆ ಬಳಿ ಎದುರು ಮಾತನಾಡ್ತಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ರೇವತಿಗೆ ಒಳ್ಳೆಯ ಊಟ ಸಿಗ್ತಾ ಇದ್ದಿದ್ದು ಅಪರೂಪಕ್ಕೆ 1 ಸಲ ಅಷ್ಟೇ. ಅದು ಸಿಕ್ಕಿದ್ರೆ ಸಿಕ್ತು, ಇಲ್ದಿದ್ರೆ ಇಲ್ಲ. ಆದರೂ ಇದನ್ನೆಲ್ಲ ಅವಳು ಸಹಿಸಿಕೊಂಡೇ ಹೋಗುತ್ತಿದ್ದಳು. ಕೆಲವೊಮ್ಮೆ ಅವಳ ಅತ್ತೆ ಕಾಫಿ ಮಾಡಿದಾಗಲೆಲ್ಲ ಅವರ ಗಂಡನಿಗೆ ಹಾಗೂ ಅವರಿಗೆ ಗಟ್ಟಿ ಹಾಲಲ್ಲಿ ಕಾಫಿ ಮಾಡಿ ಮಿಕ್ಕಿದವರಿಗೆಲ್ಲ ಹಾಲನ್ನ ಕಮ್ಮಿ ಹಾಕಿ ಜಿಪುಣತನದಿಂದ ಅದರಲ್ಲೂ ಭೇದ ಭಾವ ಮಾಡ್ತಿದ್ರು. ಹೀಗೆ ಒಂದು ದಿನ ರೇವತಿ ಗಂಡ ಆಫೀಸಿನಿಂದ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ತನ್ನ ಹೆಂಡತಿಗೆ ಫೋನ್ ಮಾಡಿ ಅಡುಗೆ ಏನ್ ಮಾಡ್ತಿದೀಯಾ ಎಂದಾಗ ಅದಕ್ಕೆ ರೇವತಿ ಹೇಳ್ತಾಳೆ, ಅತ್ತೆ ಇನ್ನು ಏನು ಹೇಳಿಲ್ಲ ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ, ಇವತ್ತು ನಾನು ಘೀ ರೈಸ್ ಮತ್ತೆ ಗೋಬಿ ಮಂಚೂರಿ ತರ್ತೀನಿ, ಅಪ್ಪ ಹಾಗೂ ಅಮ್ಮನಿಗೆ ಏನು ಬೇಕು ಕೇಳು ಎಂದಾಗ ಅದಕ್ಕೆ ಅವನ ತಾಯಿ ಹೇಳ್ತಾರೆ, ಹೊರಗಿನ ಎಣ್ಣೆ ಪದಾರ್ಥಗಳು ನನಗೆ ಬೇಡ. ಮಧ್ಯಾಹ್ನ ಮಾಡಿರೋ ಸಾರಿರಬಹುದು, ನನ್ನೊಬ್ಬಳಿಗೆ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ, ನನಗೇನು ತರಬೇಡ, ನಿಮ್ಮ ತಂದೆಗೂ ಅದನ್ನೇ ತಂದುಬಿಡು ಎನ್ನುತ್ತಾರೆ. ಆದರೂ ಮಗ ಮಾತ್ರ 1 ಪ್ಲೇಟ್ ಜಾಸ್ತಿನೇ ತಂದಿರ್ತಾನೆ. ಇತ್ತ ರೇವತಿ ಅತ್ತೆ ಸೊಸೆಯ ಬಳಿ, ಯಾಕೋ ನನಗೆ ತಲೆ ತುಂಬಾ ಸುತ್ತಾ ಇದೆ, ಪಿತ್ತ ಜಾಸ್ತಿ ಆಗಿದೆ ಅನ್ಸುತ್ತೆ, ನನಗೆ ಈಗಲೇ ಊಟ ಬೇಡ, ಒಂದು ಸ್ವಲ್ಪ ಜೀರಿಗೆ ಕಷಾಯ ಮಾಡು, ಆಮೇಲೆ ಬೇಕಾದ್ರೆ ಅನ್ನಕ್ಕೆ ಅಕ್ಕಿನ ತೊಳೆದು ಇಟ್ರೆ ಆಗುತ್ತೆ ಎಂದು ಹೇಳಿ ಸುಮ್ಮನಾಗ್ತಾರೆ. ಇತ್ತ ರೇವತಿ ಕೂಡ ಅತ್ತೆಗೆ ಕಷಾಯ ಮಾಡಿಕೊಟ್ಟು ಊಟ ಮಾಡಲೆಂದು ಎಲ್ಲರೂ ಕುಳಿತಿರುವಾಗ ಅದೇ ಸಮಯಕ್ಕೆ ರೇವತಿ ಗಂಡನ ಚಿಕ್ಕಪ್ಪ ಯಾವುದೋ ಕೆಲಸದ ಮೇಲೆ ಅಲ್ಲಿಗೆ ಬಂದಿರ್ತಾರೆ.
ಹಾಗೆ ಅವರಿಗೂ ಮಾತನಾಡಿಸಿಕೊಂಡು ಹೋಗೋಣ ಎಂದು ಮನೆಗೆ ಬಂದಿರ್ತಾರೆ. ಊಟ ಮಾಡ್ತಾ ಇರೋ ಕಾರಣ ಅವರು ಕೂಡ ಊಟಕ್ಕೆ ಕುಳಿತು ಬಿಡ್ತಾರೆ. ಇತ್ತ ಊಟನೇ ಬೇಡ ಅಂತ ಹೇಳಿದ ರೇವತಿ ಅತ್ತೆ, ನಾನು ಕೂಡ ಊಟಕ್ಕೆ ಕುತ್ಕೊಂಡ್ ಬಿಡ್ತೀನಿ, ಒಂದು ತಟ್ಟೆ ತಗೊಂಡು ಬಾ ರೇವತಿ ಎಂದು ಹೇಳಿ ಊಟನೇ ಬೇಡ ಅಂತ ಹೇಳುತ್ತಿದ್ದ ಅವಳ ಅತ್ತೆ ಊಟಕ್ಕೆ ಕುಳಿತು ಬಿಡ್ತಾರೆ. ಇತ್ತ ಮಗ ಕೂಡ ಮನೆಗೆ ಆಗುವಷ್ಟು ಮಾತ್ರ ಊಟವನ್ನ ತಂದಿರ್ತಾನೆ. ಜೊತೆಗೆ ಅವರ ಚಿಕ್ಕಪ್ಪ ಬೇರೆ ಬಂದಿರ್ತಾರೆ. ಹಾಗಾಗಿ ರೇವತಿಗೆಂದು ತಂದಿದ್ದ ಊಟವನ್ನು ಅವಳ ಅತ್ತೆನೇ ತಿನ್ನುತ್ತಾರೆ. ಅತ್ತೆಯ ಮನೆಯಲ್ಲಿ ರೇವತಿಗೆ ಗಂಡನಿಂದ ಆಗಲಿ ಅಥವಾ ಮನೆಯಿಂದ ಆಗಲಿ ಬೇರೆ ಯಾವ ಸಮಸ್ಯೆಯೂ ಇರಲಿಲ್ಲ. ದಿನೇ ದಿನೇ ಅತ್ತೆಯ ಊಟ ತಿಂಡಿಯ ವರ್ತನೆಯಿಂದ ರೇವತಿಗೆ ತುಂಬಾನೇ ಬೇಸರವಾಗಿತ್ತು. ಅವಳ ತಾಯಿ ಮನೆಯಲ್ಲಿ ಅವಳಿಗೆ ಯಾವುದೇ ಅಡೆತಡೆಗಳು ಇರಲಿಲ್ಲ. ಅವಳಿಗೆ ಯಾವಾಗ ಏನು ಬೇಕೋ ಅದನ್ನ ತಿನ್ನುತ್ತಿದ್ಲು. ಆದರೆ ಅವಳ ಅತ್ತೆ ಮನೆಯಲ್ಲಿ ಏನೇ ತಿಂದರೂ ಲೆಕ್ಕ ಕೊಡಬೇಕಾಗಿತ್ತು. ಸ್ವತಃ ಅವಳೇ ತಯಾರಿಸಿದ ಊಟವನ್ನು ತಿನ್ನಲು ಸಹ ಅವಳಿಗೆ ಅವಳ ಅತ್ತೆಯ ಅನುಮತಿ ಇಲ್ಲದೆ ಸರಿಯಾಗಿ ಊಟ ಕೂಡ ಮಾಡೋದಕ್ಕೆ ಕೊಡ್ತಿರ್ಲಿಲ್ಲ. ಅವಳ ಅತ್ತೆ ಮನೆಯಲ್ಲಿ ಸೊಸೆಗೂ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದೇ ಮರೆತು ಹೋಗಿದ್ರು. ಹಾಗಾಗಿ ದಿನೇ ದಿನೇ ಇದನ್ನೆಲ್ಲ ನೋಡಿ ಅವಳ ಅತ್ತೆಯ ಬುದ್ಧಿಯನ್ನು ಅವಳು ಕೂಡ ಅರ್ಥ ಮಾಡಿಕೊಂಡಿದ್ಲು. ಹೀಗೆ ಒಂದು ದಿನ ರೇವತಿ ಅತ್ತೆಯ ಸ್ನೇಹಿತೆ ಒಬ್ಬರು ಮನೆಗೆ ಬರ್ತಾರೆ. ಸ್ನೇಹಿತೆ ಬಂದಿದ್ದನ್ನು ನೋಡಿ ರೇವತಿ ಅತ್ತೆ ಕೂಡ ಸಂತೋಷದಿಂದ, ಏನು ವಿಶೇಷ, ಈ ಪತ್ರಿಕೆ ಇಟ್ಕೊಂಡು ಬಂದಿದ್ಯಾ, ಸೊಸೆಯ ಶ್ರೀಮಂತ ಏನಾದ್ರೂ ಮಾಡ್ತಿದ್ಯಾ ಎಂದು ರೇವತಿ ಅತ್ತೆ ಕೇಳಿದ್ದನ್ನು ನೋಡಿ ಅವರ ಸ್ನೇಹಿತೆ ಹೇಳುತ್ತಾರೆ, ಇಲ್ಲಮ್ಮ, ಹಾಗೇನೂ ಇಲ್ಲ, ನನ್ನ ಸೊಸೆ ಓದಬೇಕು ಅಂತ ಹೇಳಿದ್ಲು, ಓದಿಸಿದ್ಮೇಲೆ ಅವಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ಅದೇ ಸಂತೋಷದಲ್ಲಿ ಮನೆಯಲ್ಲಿ ದೊಡ್ಡದಾಗಿ ಪಾರ್ಟಿ ಇಟ್ಕೊಂಡಿದ್ದೀವಿ. ನನ್ನ ಗಂಡ ಹೋದ್ಮೇಲೆ ನನ್ನ ಮಗ ಸೊಸೆನೆ ಮನೆ ಜವಾಬ್ದಾರಿನ ನಡೆಸ್ತಾ ಇರೋದು. ಮನೆ ಕೆಲಸದ ಜೊತೆ ಓದನ್ನ ಮುಗಿಸಿ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿದ್ಲು, ಈಗ ಕೆಲಸ ಕೂಡ ಸಿಕ್ಕಿದೆ, ಅದೇ ಸಂತೋಷದಲ್ಲಿ ಈ ಪಾರ್ಟಿ ಇಟ್ಕೊಂಡಿದ್ದೀನಿ. ಅವಳು ಪಟ್ಟ ಶ್ರಮಕ್ಕೆ ಅವಳಿಗೆ ತಕ್ಕ ಪ್ರತಿಫಲನೆ ಸಿಕ್ಕಿದೆ ಎಂದಾಗ ಅದಕ್ಕೆ ರೇವತಿ ಅತ್ತೆ ಹೇಳುತ್ತಾರೆ, ಹೌದು ಹೌದು, ಏನಾದ್ರೂ ಸಾಧಿಸ್ಬೇಕು ಅಂತ ಕಷ್ಟಪಟ್ರೆ ಪ್ರತಿಫಲ ಖಂಡಿತವಾಗೂ ಸಿಗುತ್ತೆ, ನಾವು ಖಂಡಿತವಾಗಿಯೂ ಬರ್ತೇವೆ. ಸರಿ ಸರಿ, ಈಗ ಊಟದ ಸಮಯ ಆಗಿದೆ, ಒಂದ್ ಸ್ವಲ್ಪ ಊಟ ಮಾಡು ಎಂದು ಹೇಳಿ ರೇವತಿ ಅತ್ತೆ ಹಾಗೂ ಅವರ ಸ್ನೇಹಿತೆಗೆ ಊಟ ಬಡಿಸುವುದಾಗಿ ಸೊಸೆಗೆ ಹೇಳುತ್ತಾರೆ. ಅಂದ ಹಾಗೆ ರೇವತಿಗೆ ಅತ್ತೆ ಮನೆಯಲ್ಲಿ ಎಷ್ಟೇ ಕಷ್ಟ ಕೊಟ್ಟರೂ ಮನೆಗೆ ಬಂದ ಅತಿಥಿಗಳನ್ನ ಮಾತನಾಡಿಸುವುದರಿಂದ ಹಿಡಿದು ಊಟ ಉಪಚಾರದವರೆಗೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಹಾಗಾಗಿ ಅಂದು ಅವರಿಗೂ ಊಟ ಉಪಚಾರದಲ್ಲಿ ಯಾವುದೇ ಕೊರತೆ ಇಲ್ಲದ ಹಾಗೆ ಊಟವನ್ನ ಬಡಿಸ್ತಾಳೆ. ಊಟ ತಿಂದ ನಂತರ ಅವರು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ರೇವತಿ ಅತ್ತೆ ಅವರು ತಿಂದ ಟೇಬಲ್ ಮೇಲಿದ್ದ ತಟ್ಟೆಯನ್ನು ಅಡಿಗೆ ಮನೆಯಲ್ಲಿ ಇಡಲು ಹೋಗಿ ಅನ್ನ ಹಾಗೂ ಸಾಂಬಾರ್ ಇಟ್ಟಿರುವ ಬಟ್ಟಲನ್ನ ನೋಡಿ, ಇದೇನಿದು, ಇಲ್ಲಿ ಬೇರೆ ಯಾವುದೋ ಅನ್ನ ಇದೆ, ಅನ್ನದ ಪಾತ್ರೆಯಲ್ಲಿ ನೋಡಿದ್ರೆ ಸ್ವಲ್ಪನೇ ಇರೋದು, ಏನ್ ನಡೀತಾ ಇದೆ ಇಲ್ಲಿ, ಮನೇಲಿ ಬೇರೆ ಅವರು ಊಟ ಮಾಡಬಾರ್ದಾ, ಇನ್ನು ನಾನು ಕೂಡ ಊಟ ಮಾಡಿಲ್ಲ, ಓಹೋ, ನಿನಗಂತ ಹೇಳಿ ಸಪರೇಟು ಅನ್ನ ಸಾರು ಆಗಲೇ ತೆಗೆದಿಟ್ಟಿದೀಯ ಅನ್ಸುತ್ತೆ, ಮನೆ ಸೊಸೆಯಾಗಿ ಇಂಥ ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗಾಗುತ್ತೆ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ಹೇಳ್ತಾಳೆ, ಮನೆ ಸೊಸೆಯಾಗಿ ಅವಳಿಗೆ ಸ್ವತಂತ್ರವಾಗಿ ಊಟ ಮಾಡುವಷ್ಟು ಅಧಿಕಾರ ಸೊಸೆಗಿರಲ್ವಾ, ಮನೆ ಸೊಸೆ ಅಂತ ಹೇಳ್ತಿರಲ್ಲ, ಅವಳಿಗಂತ ಏನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ನೀವು, ನಾನೇನು ಸುಮ್ಮನೆ ಊಟ ಮಾಡ್ತಿಲ್ಲ, ಮನೇಲಿ ದಿನವಿಡೀ ಇಷ್ಟೆಲ್ಲ ಕೆಲಸ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೂ ನಿಮ್ಮ ಹತ್ರ ಲೆಕ್ಕ ಕೊಡಬೇಕು, ಈ ಮನೆಯಲ್ಲೂ ನನಗೂ ಹಕ್ಕಿದೆ, ನೀವು ನಿಮ್ಮ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾನು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಬಹುದಾಗಿತ್ತು, ಊಟ ತಿಂಡಿ ಬಿಟ್ಟು ಉಪವಾಸದಿಂದ ಇದ್ರೆ ನನ್ನ ಆರೋಗ್ಯನೇ ಕೆಡೋದು, ನೋಡಿ ಅತ್ತೆ, ಇನ್ಮೇಲೆ ಈ ಮನೆಯಲ್ಲಿ ಲೆಕ್ಕಾಚಾರದ ಪ್ರಕಾರ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲರೂ ತಿಂದು ಒಬ್ಬರಿಗೆ ಆಗುವಷ್ಟು ಅಡುಗೆನೇ ನಾನು ಮಾಡೋದು, ನನ್ನ ಬಗ್ಗೆ ನಿಮಗೆ ಚಿಂತೆ ಇಲ್ಲ ಅಂದಮೇಲೆ ನನ್ನ ಬಗ್ಗೆ ನಾನೇ ತಾನೇ ಕಾಳಜಿ ವಹಿಸ್ಬೇಕು ಎಂದು ಹೇಳಿ ಕೋಪದಿಂದ ಅಲ್ಲಿಂದ ರೂಮಿಗೆ ಬಂದು ಬಿಡ್ತಾಳೆ. ಇನ್ನು ಸೊಸೆ ಆಡಿದ ಮಾತನ್ನು ಕೇಳಿ ಅತ್ತೆಗೆ ಎಲ್ಲಿಲ್ಲದ ಕೋಪ ಬಂದು ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಹಾಕಿ ಗಂಡನ ಬಳಿ ಅವಳು ಆಡಿದ ಮಾತುಗಳನ್ನು ಹೇಳಿದಾಗ ಗಂಡ ಹೇಳ್ತಾರೆ, ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಮನೆ ಸೊಸೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದ ಮೇಲೆ ನಮಗೆ ನಾಚಿಕೆ ಆಗುತ್ತೆ,
ನೀನು ಮನೆ ಹಾಗೂ ಸೊಸೆನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಹೇಳಿ ನಾನು ಕೂಡ ಸುಮ್ಮನಿದ್ದೆ. ಅವಳು ಕೂಡ ಬೇರೆಯವರ ಮನೆಯಿಂದ ನಮ್ಮನೆಗೆ ಬಂದಿರೋದು. ಅಂತಹದ್ರಲ್ಲಿ ನಾವು ಹೀಗೆಲ್ಲ ನಡ್ಕೊಳ್ಳುವುದು ಎಷ್ಟು ಸರಿ ಹೇಳು? ಈಗ ಅವಳು ನಮ್ಮ ಸ್ವತ್ತು. ಅಂತಹದ್ರಲ್ಲಿ ಅವಳ ಕಷ್ಟ ಸುಖ ನಾವು ನೋಡ್ಕೊಳ್ದೆ ಇನ್ಯಾರು ನೋಡ್ಕೊಳ್ತಾರೆ? ಮನೆಗೆ ಏನು ಬೇಕೋ ಅದನ್ನ ತಂದು ಹಾಕ್ತೀನಿ, ಇಲ್ದೇ ಇರೋದನ್ನ ಕೇಳಿ ತಂದು ಹಾಕ್ತೀನಿ. ಅಂಥದ್ರಲ್ಲಿ ಊಟ ತಿಂಡಿಗೆಲ್ಲ ಈ ರೀತಿ ಮಾಡಿದ್ರೆ ನಮ್ಮ ಮರ್ಯಾದೆ ಇರುತ್ತಾ? ನೋಡು, ನಿನ್ನ ಸ್ನೇಹಿತೆಯನ್ನ ನೋಡಿ ಕಲಿ. ಯಾವ ರೀತಿ ಅವರ ಸೊಸೆಯನ್ನ ಸಪೋರ್ಟ್ ಮಾಡಿ ಎಷ್ಟು ದೊಡ್ಡ ಸ್ಥಾನ ಕೊಡಿಸಿದ್ದಾರೆ ನೋಡು. ದೊಡ್ಡವರಾಗಿ ನಾವು ಮಾಡುವ ಇಂಥ ಚಿಕ್ಕ ಪುಟ್ಟ ಕೆಲಸಕ್ಕೆ ಸೊಸೆಯ ಮನಸ್ಸಿನಲ್ಲಿ ನಮ್ಮ ಮೇಲೆ ಇರೋ ನಂಬಿಕೆ ಹೋಗೋದು, ನಮ್ಮ ಮೇಲೆ ಅವಳಿಗೆ ದ್ವೇಷ ಹುಟ್ಟೋದು. ಅವಳು ಈ ಮನೆ ಮಗಳು ನೋಡು. ಇನ್ಮೇಲಾದ್ರೂ ಇದಕ್ಕೆಲ್ಲ ಅವಕಾಶ ಕೊಡಬೇಡ. ಏನೋ ಆಗೋದಾಗೋಯ್ತು. ಒಂದು ನಿಮಿಷ ಸಾಕು ಸಂಬಂಧಗಳನ್ನ ಮುರಿದು ಹಾಕಿಕೊಳ್ಳೋದಕ್ಕೆ. ಮನಸ್ಸುಗಳಲ್ಲಿ ಬಿರುಕು ಬಂದ್ಬಿಟ್ರೆ ಅದನ್ನ ಮತ್ತೆ ಜೋಡಿಸೋದಕ್ಕೆ ಯಾವತ್ತಿಗೂ ಆಗೋದಿಲ್ಲ ಎಂದು ಹೇಳಿ ಸುಮ್ಮನಾಗ್ತಾರೆ. ಅದರ ನಂತರ ಅಡುಗೆ ಮಾಡುವಾಗಲೆಲ್ಲ ರೇವತಿ ಎಲ್ಲರೂ ತಿಂದು ಮತ್ತೆ ಒಬ್ಬರಿಗಾಗುವಷ್ಟು ಅಡುಗೆಯನ್ನ ಮಾಡುತ್ತಿದ್ಲು. ಅವರವರ ಅನುಕೂಲಕ್ಕೆ ತಕ್ಕಂತೆ ಊಟವನ್ನು ಕೂಡ ಮಾಡುತ್ತಿದ್ರು. ರೇವತಿ ಕೂಡ ಎಲ್ಲರ ಜೊತೆ ಕುಳಿತು ತೃಪ್ತಳಾಗಿ ಊಟ ಮಾಡುತ್ತಿದ್ಲು ಹಾಗೂ ಸಂತೋಷದಿಂದ ಎಲ್ಲರಿಗೂ ಊಟ ಕೂಡ ಬಡಿಸುತ್ತಿದ್ಲು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.